ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಆಸ್ಟ್ರಲ್ ಟ್ರಾವೆಲ್ ಸರಣಿಯ ಕೊನೆಯ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ಎಪಿಸೋಡ್ನಲ್ಲಿ ಬರುವ ಮಾಹಿತಿಗಳು ನಾನು ಯಾವ ಪುಸ್ತಕದಿಂದಲೂ ತಂದಿದ್ದಂಥದ್ದಲ್ಲ. ಬದಲಿಗೆ ನನ್ನ ಜೀವನದಲ್ಲಿ ನಡೆದ 3 ಬಾರಿ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ಅನುಭವಗಳನ್ನು, ಹೇಗೆ ಆಸ್ಟ್ರಲ್ ಟ್ರಾವೆಲ್ ಆಯಿತು, ನಾನು ಎಲ್ಲೆಲ್ಲಿ ಹೋಗಿ ಬಂದೆ ಅನ್ನೋದನ್ನು ನಿಮ್ಮಲ್ಲಿ ನಾನು ಹಂಚಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಒಮ್ಮೆ ಕಲ್ಪಿಸಿಕೊಳ್ಳಿ, ನೀವು ಯಾವುದೇ ಆಸ್ಟ್ರಲ್ ಟ್ರಾವೆಲ್ ಅನ್ನೋ ಪದವನ್ನು ಕೇಳಿಲ್ಲ, ಅದು ಏನು ಅಂತಲೂ ನಿಮಗೆ ಗೊತ್ತಿಲ್ಲ. ನೀವು ಒಬ್ಬ ಗುರುಗಳ ಮಾರ್ಗದರ್ಶನದಲ್ಲಿ ಕೇವಲ ಧ್ಯಾನ ಕಲಿಯಲು ಆರಂಭಿಸುತ್ತೀರ. ಆದರೆ 15ನೆಯ ದಿನದಲ್ಲಿ ನಿಮ್ಮ ಆತ್ಮವು ನಿಮ್ಮದೇ ಭೌತಿಕ ಶರೀರವನ್ನು ಸೀಳಿಕೊಂಡು ಬ್ರಹ್ಮಾಂಡದ ಅಗೋಚರ ಲೋಕಗಳಿಗೆ ರಾಕೆಟ್ನಂತೆ ಚಿಮ್ಮುತ್ತದೆ. ಆಗ ನಿಮಗೆ ಹೇಗೆ ಅನ್ನಿಸಬಹುದು? ನನಗೂ ಇದೇ ರೀತಿ ಮೊದಲ ಬಾರಿಗೆ ಅನ್ನಿಸಿತು. ಬನ್ನಿ ವೀಕ್ಷಕರೇ, ನಿಮ್ಮ ಮನೆಯ ಮಹಾರಾಣಿ ಚಾನಲ್ನಲ್ಲಿ ಇವತ್ತಿನ ಈ ಎಪಿಸೋಡ್ನಲ್ಲಿ ನನಗೆ ಆದಂತಹ ಆಸ್ಟ್ರಲ್ ಟ್ರಾವೆಲ್ ಅನುಭವ ಹೇಗಿತ್ತು ಎಲ್ಲವನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ನಾನು ಗುರುಮುಖೇನ ಧ್ಯಾನ ಕಲಿಯಲು ಆರಂಭಿಸಿದ 15ನೆಯ ದಿನದಲ್ಲಿ, ಆ ಸಮಯದಲ್ಲಿ ನನಗೆ ಆಸ್ಟ್ರಲ್ ಟ್ರಾವೆಲ್ ಎನ್ನುವ ಪದವೇ ಗೊತ್ತಿರಲಿಲ್ಲ. ಒಂದು ದಿನ ಮುಂಜಾನೆ ನಾನು ಎಂದಿನಂತೆ ಕಣ್ಣು ಮುಚ್ಚಿ ಆಳವಾದ ಧ್ಯಾನದಲ್ಲಿ ಕುಳಿತಿದ್ದೆ. ಮನಸ್ಸು ಸಂಪೂರ್ಣ ನಿಶ್ಶಬ್ದವಾಯಿತು. ಆದರೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಮಹಾಶಕ್ತಿಯು ನನ್ನ ಇಡೀ ದೇಹವನ್ನು ಅತ್ಯಂತ ಬಲವಂತವಾಗಿ, ಫೋರ್ಸ್ಫುಲಿ ಮೇಲಕ್ಕೆ ಎಳೆದಂತಾಯಿತು. ಶರೀರದಲ್ಲಿ ತೀವ್ರ ಕಂಪನ, ಗಾಳಿಯಲ್ಲಿ ತೇಲುತ್ತಿರುವ ನಿಜವಾದ ಅನುಭವ. ಆದರೆ ಆಗ ನನಗೆ ಅದರ ಪೂರ್ತಿ ಜ್ಞಾನವಿಲ್ಲದ ಕಾರಣ ನನಗೆ ವಿಪರೀತ ಭಯವಾಯಿತು. ತಕ್ಷಣ ಬಲವಂತವಾಗಿ ಕಣ್ಣು ಬಿಟ್ಟೆ. ಸುತ್ತಲೂ ನೋಡಿದರೆ ಇಡೀ ಕೋಣೆ ನಾರ್ಮಲ್ ಆಗಿದೆ. ನಾನು ಕುಳಿತ ಜಾಗದಲ್ಲೇ ಕುಳಿತಿದ್ದೇನೆ. ಇದು ಕೇವಲ ನನ್ನ ಭ್ರಮೆ ಇರಬೇಕು ಅಂದುಕೊಂಡು ಮತ್ತೆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತೆ. ಪವಾಡವೆಂದರೆ ಮತ್ತೆ ಅದೇ ರೀತಿ ದೇಹ ಮೇಲಕ್ಕೆ ಎಳೆಯಲ್ಪಟ್ಟಿತು. ಭಯ ಎಷ್ಟು ತಾರಕಕ್ಕೇರಿತು ಎಂದರೆ, ನಾನು ಮತ್ತೆ ಕಣ್ಣು ಬಿಟ್ಟು ಮುಂದಿನ 2 ದಿನ ನಾನು ಧ್ಯಾನದ ಮ್ಯಾಟ್ ಹತ್ತಿರವೇ ಹೋಗಲಿಲ್ಲ. ಆದರೆ ಒಳಗಿನ ಆಧ್ಯಾತ್ಮಿಕ ಹಸಿವು ನನ್ನನ್ನು ಸುಮ್ಮನೆ ಇರಗೊಡಿಸಲಿಲ್ಲ. ಮತ್ತೆ ಧ್ಯಾನ ಆರಂಭಿಸಿದೆ. ಇದರ ಬೆನ್ನಲ್ಲೇ ನಾನು ರಹಸ್ಯ ಗ್ರಂಥಗಳು ಮತ್ತು ಆಧ್ಯಾತ್ಮಿಕ ವಿಜ್ಞಾನವನ್ನು ಅಧ್ಯಯನ ಮಾಡಲು ಆರಂಭಿಸಿದಾಗ ನನಗೆ ತಿಳಿಯಿತು, ಅದು ಭ್ರಮೆಯಲ್ಲ. ನನ್ನ ಸೂಕ್ಷ್ಮ ಶರೀರವು ಭೌತಿಕ ಶರೀರದಿಂದ ಮುಕ್ತವಾಗಲು ಯತ್ನಿಸುತ್ತಿದ್ದ ಆಸ್ಟ್ರಲ್ ಟ್ರಾವೆಲ್ನ ಮೊದಲನೆಯ ಹಂತವಾಗಿತ್ತು. ಮೊದಲ ಅನುಭವದ ನಂತರ ಹಾಗೂ ಅಧ್ಯಯನವನ್ನು ಮಾಡಿದ ಮೇಲೆ ನನ್ನಲ್ಲಿದ್ದ ಭಯ ಸಂಪೂರ್ಣವಾಗಿ ಮಾಯವಾಗಿ ನನ್ನಲ್ಲಿ ಧೈರ್ಯ ಬಂದಿತ್ತು. ಕೆಲವು ದಿನಗಳ ನಂತರ ಒಂದು ದಿನ ಮುಂಜಾನೆ ನಾನು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮತ್ತೆ ಧ್ಯಾನಕ್ಕೆ ಕುಳಿತಿದ್ದೆ. ಗಾಢವಾದ ಧ್ಯಾನದಲ್ಲಿ ಕುಳಿತಾಗ ಈ ಬಾರಿ ಆ ಪವಾಡ ಪೂರ್ಣ ಪ್ರಮಾಣದಲ್ಲಿ ಸಂಭವಿಸಿತು. ನನ್ನ ದೇಹದ ಒಳಗಿನಿಂದ ತೀವ್ರವಾದ ಶಕ್ತಿ ಬಿಡುಗಡೆಯಾಯಿತು. ರೂಮಿನ ಫ್ಯಾನ್ ಹೈ ಸ್ಪೀಡ್ನಲ್ಲಿ ತಿರುಗುವಂತೆ ನನ್ನ ಇಡೀ ಸೂಕ್ಷ್ಮ ಶರೀರವು ನಾನು ಕುಳಿತಿದ್ದ ಜಾಗದಿಂದ ಮೇಲೆದ್ದು 3 ಬಾರಿ ಗಾಳಿಯಲ್ಲೇ ಸುತ್ತು ಹೊಡೆಯಿತು. ಅತ್ಯಂತ ವೇಗವಾಗಿ ಮೇಲಕ್ಕೆ ಚಲಿಸಿ
ಸೀದಾ ಕೋಣೆಯ ಮೇಲ್ಛಾವಣಿಯನ್ನು ಅಂದರೆ ಸೀಲಿಂಗ್ ಮುಟ್ಟಿತು. ನಾನು ಮೇಲಿನಿಂದ ಕೆಳಗೆ ನೋಡಿದಾಗ ಅಲ್ಲಿ ನನ್ನದೇ ಭೌತಿಕ ದೇಹ ನಿಶ್ಚಲವಾಗಿ ಕುಳಿತಿರುವುದು ನನಗೆ ಸ್ಪಷ್ಟವಾಗಿ ಕಾಣಿಸಿತು. ಈ ಬಾರಿ ನನಗೆ ಭಯವಾಗಲಿಲ್ಲ. ನನಗೆ ಗೊತ್ತಿತ್ತು ಇದು ಆಸ್ಟ್ರಲ್ ಟ್ರಾವೆಲ್ ಎಂದು. ನಾನು ಅತ್ಯಂತ ಧೈರ್ಯದಿಂದ ನನ್ನ ಆತ್ಮಕ್ಕೆ ಹೇಳಿದೆ, ಹೋಗು, ನಿನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗು, ನಾನು ನಿನ್ನನ್ನು ಮುಕ್ತವಾಗಿ ಬಿಡುತ್ತಿದ್ದೇನೆ. ಅಷ್ಟೇ. ನನ್ನ ಸೂಕ್ಷ್ಮ ಶರೀರವು ಬೆಳಕಿನ ವೇಗದಲ್ಲಿ ಚಲಿಸಲು ಪ್ರಾರಂಭ ಮಾಡಿತು. ಮೊದಲು ನಾನು ನನ್ನ ತಮ್ಮನ ಮನೆಗೆ ಹೋದೆ. ವೀಕ್ಷಕರೇ, ಇಲ್ಲಿ ನಾನು ಅಂತ ಹೇಳ್ತಾ ಇದ್ದೇನೆ. ಅದು ನಾನು ಅಂದರೆ ನನ್ನ ಸೂಕ್ಷ್ಮ ಶರೀರದ ಬಗ್ಗೆ. ಮೊದಲು ನಾನು ನನ್ನ ತಮ್ಮನ ಮನೆಗೆ ಹೋದೆ. ಅಂದು ನನ್ನ ತಮ್ಮನ ಪತ್ನಿಗೆ ಹೆರಿಗೆಯಾಗಬೇಕಿದ್ದ ದಿನ. ನಾನು ಅವಳ ಹತ್ತಿರ ಹೋಗಿ ಅವಳ ಹೊಟ್ಟೆಯ ಒಳಗಿದ್ದ ಆ ಪುಟ್ಟ ದಿವ್ಯ ಮಗುವಿನೊಂದಿಗೆ ಆತ್ಮದ ಭಾಷೆಯಲ್ಲಿ ಮಾತನಾಡಿದೆ. ಅಲ್ಲಿಂದ ಸೀದಾ ನನ್ನ ತಂದೆ ತಾಯಿ ಮಲಗಿದ್ದ ಕೋಣೆಗೆ ಹೋಗಿ ಅವರನ್ನು ನೋಡಿ ಅವರಿಗೆ ನಮಸ್ಕರಿಸಿ ನಂತರ ಭೂಮಿಯ ಗಡಿ ದಾಟಿ ಬಾಹ್ಯಾಕಾಶಕ್ಕೆ ಚಿಮ್ಮಿದೆ. ಅಲ್ಲಿ ನಾನು ನೋಡಿದ ದೃಶ್ಯಗಳು ಅದ್ಭುತವಾಗಿದ್ದವು. ವೀಕ್ಷಕರೇ, ಅದನ್ನು ವರ್ಣಿಸಲು ನನಗೆ ಪದಗಳೇ ಸಿಗುತ್ತಿಲ್ಲ. ಆದರೂ ನನಗೆ ವರ್ಣಿಸಲು ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಇದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆಸ್ಟ್ರಲ್ ಹೀಲಿಂಗ್ ಮತ್ತು ಆಸ್ಟ್ರಲ್ ಸರ್ಜರಿ ನಡೆಯುವ ಅತ್ಯಂತ ಪವಿತ್ರವಾದ ಜಾಗಕ್ಕೆ ನಾನು ತಲುಪಿದೆ. ಅಲ್ಲಿ ಕೆಲವು ರೋಗಿಗಳಿಗೆ ಅತ್ಯಂತ ಆತ್ಮೀಯತೆಯಿಂದ ಶುಶ್ರೂಷೆ ನಡೆಯುತ್ತಿತ್ತು. ಅದನ್ನು ನೋಡಿಕೊಂಡು ಅಲ್ಲಿ 3 ಸುತ್ತು ಹಾಕಿ ಅಲ್ಲಿಂದ ನಾನು ಮುಂದೆ ಹೋದಾಗ ಅಲ್ಲಿ ಕಾವಿ ವಸ್ತ್ರ ಮತ್ತು ಶುಭ್ರ ಬಿಳಿ ವಸ್ತ್ರಗಳನ್ನು ಧರಿಸಿದ್ದ ಪರಮ ಪೂಜ್ಯ ಸಿದ್ಧ ಪುರುಷರು ಮತ್ತು ಮಹಾಯೋಗಿಗಳು ತಪಸ್ಸಿನಲ್ಲಿ ನಿರತರಾಗಿದ್ದ ದಿವ್ಯಲೋಕ ಕಾಣಿಸಿತು. ಅವರ ಪ್ರಭಾವಲಯದ ಅಂದರೆ ಆರಾದ ಶಾಂತಿ ನನ್ನನ್ನು ಆವರಿಸಿತು. ಅಲ್ಲಿಂದ ನಾನು ಕಣ್ಣು ಕೋರೈಸುವ ದೇವದೂತರ ಅಂದರೆ ಏಂಜಲ್ಸ್ ಲೋಕಕ್ಕೆ ಪ್ರಯಾಣ ಬೆಳೆಸಿದೆ. ವೀಕ್ಷಕರೇ, ಏಂಜಲ್ಸ್ ಲೋಕದಲ್ಲಿ ಇರುವುದು ಕೇವಲ ಪ್ರೀತಿ ಮತ್ತು ಪರಮ ಶಾಂತಿ. ಅಲ್ಲಿ ಸಿಗುವಂತಹ ಪ್ರೀತಿ ಶಾಂತಿ ಏನಿದೆ ಅದನ್ನು ನಾವು ಈ ಭೂಲೋಕದಲ್ಲಿ ಕಲ್ಪನೆ ಕೂಡ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ವೀಕ್ಷಕರೇ, ಅಲ್ಲಿ ನಾವು ಮಾತನಾಡುವ ಅವಶ್ಯಕತೆಯೂ ಇಲ್ಲ. ಅವರು ನನ್ನನ್ನು ಬರಮಾಡಿಕೊಂಡ ರೀತಿ ಇದೆಯಲ್ಲ, ಅದನ್ನು ನನಗೆ ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಎಷ್ಟೊಂದು ಪ್ರೀತಿಯಿಂದ ಆತ್ಮೀಯತೆಯಿಂದ ನನ್ನನ್ನು ಬರಮಾಡಿಕೊಂಡರು. ನನಗೆ ಅಲ್ಲಿಂದ ವಾಪಸ್ ಬರಲಿಕ್ಕೆ ಮನಸ್ಸೇ ಆಗಲಿಲ್ಲ. ವೀಕ್ಷಕರೇ, ನಾನು ಅಳುತ್ತಾ ಅವರ ಹತ್ರ ನಾನು ಇಲ್ಲೇ ಇರಬಹುದಾ ಅಂತ ನಾನು ಬಾಯ್ಬಿಟ್ಟು ಕೇಳಲಿಲ್ಲ. ಆದರೆ ಟೆಲಿಪತಿ ಮೂಲಕ ಅವರಿಗೆ ನನ್ನ ಮನಸ್ಸಿನಲ್ಲಿದ್ದಿದ್ದು ಗೊತ್ತಾಯಿತು. ಅವರು ನನಗೆ ಸಮಾಧಾನ ಮಾಡಿ, ನೀನು ಇಲ್ಲಿ ಈಗಲೇ ಬರುವ ಸಮಯ ಆಗಿಲ್ಲ, ನಿನ್ನ ಕೆಲಸ ಇನ್ನೂ ಇದೆ, ನೀನು ಹಿಂತಿರುಗಿ ಹೋಗಲೇಬೇಕು ಎಂದು ಪ್ರೀತಿಯಿಂದ ನನ್ನನ್ನು ಕಳುಹಿಸಿಕೊಟ್ಟರು. ನಾನು ಅಲ್ಲಿಯ ಆ ಏಂಜಲ್ಸ್ಗಳಿಗೆಲ್ಲ ನಮಸ್ಕರಿಸಿ ಅಲ್ಲಿಂದ ನನ್ನ ಪ್ರಯಾಣವನ್ನು ಮುಂದೆ ಬೆಳೆಸಿದೆ. ವೀಕ್ಷಕರೇ, ಈ ಬ್ರಹ್ಮಾಂಡದಲ್ಲಿ ಕೇವಲ ಬೆಳಕಿನ ಲೋಕಗಳಿಲ್ಲ, ಕತ್ತಲೆಯ ಲೋಕಗಳು ಇದೆಯಲ್ಲವೇ? ನಾನು ಏಂಜಲ್ಸ್ ಲೋಕದಿಂದ ಮುಂದೆ ಸಾಗುತ್ತಾ ಇದ್ದೆ. ಹಾಗೆಯೇ ಇನ್ನೂ ಕೆಲವು ಸುಂದರ ಲೋಕಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಸುಂದರವಾದ
ಪ್ರಕೃತಿಯನ್ನು ಆ ಪ್ರಕೃತಿಯನ್ನು ವರ್ಣಿಸಲು ಖಂಡಿತವಾಗಿಯೂ ನನ್ನಲ್ಲಿ ಶಕ್ತಿ ಇಲ್ಲ ವೀಕ್ಷಕರೇ. ಯಾಕಂದರೆ ನಾವು ಈ ಭೂಮಿಯಲ್ಲಿ ಅಂತಹ ಒಂದು ಸುಂದರವಾದ ಪ್ರಕೃತಿಯನ್ನು ನಾವು ನೋಡೋದಕ್ಕೂ ಸಾಧ್ಯವಿಲ್ಲ. ಅಷ್ಟು ಸುಂದರವಾಗಿದ್ದಂತಹ ಪ್ರಕೃತಿಯನ್ನೆಲ್ಲ ನೋಡ್ತಾ ಬರುವಾಗ ಇದ್ದಕ್ಕಿದ್ದಂತೆ ಒಂದು ಭೀಕರವಾದ ಕಪ್ಪು ನೆರಳು ಅತ್ಯಂತ ವೇಗವಾಗಿ ನನ್ನ ಕಡೆ ಬರಲು ಶುರು ಮಾಡಿತು. ಆ ಕ್ಷಣದಲ್ಲಿ ನನ್ನ ಆತ್ಮಕ್ಕೆ ಒಂದು ಸಣ್ಣ ಭಯದ ನಡುಕ ಉಂಟಾಯಿತು. ಸೂಕ್ಷ್ಮ ಲೋಕದಲ್ಲಿ ನೆಗೆಟಿವ್ ಶಕ್ತಿಗಳು ನಮ್ಮ ಭಯವನ್ನು ನೋಡಿ ನಮ್ಮನ್ನು ಆವರಿಸಲು ಪ್ರಯತ್ನಿಸುತ್ತವೆ. ಆದರೆ ತಕ್ಷಣವೇ ನನ್ನ ಸಬ್ಕಾನ್ಷಿಯಸ್ ಮೈಂಡಿಂದ ಆ ಮಹಾಮಂತ್ರ ಹೊರಬಂತು. ನಾನು ಅತ್ಯಂತ ತೀವ್ರವಾಗಿ ಮನಸ್ಸಿನಲ್ಲೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ರಾಮನಾಮನ ಸ್ಮರಣೆ ಮಾಡಿದೆ. ಪವಾಡವೆಂದರೆ ಆ ಮಂತ್ರದ ಉಚ್ಚಾರಣೆಯಾಗುತ್ತಿದ್ದಂತೆಯೇ ನನ್ನ ಸುತ್ತಲೂ ಒಂದು ಬಂಗಾರದ ಬೆಳಕಿನ ರಕ್ಷಾ ಕವಚ ಸೃಷ್ಟಿಯಾಯಿತು ಮತ್ತು ನನ್ನನ್ನು ಆವರಿಸಲು ಬಂದ ಆ ಭೀಕರ ಕಪ್ಪು ನೆರಳು ಕ್ಷಣಾರ್ಧದಲ್ಲಿ ಬೂದಿಯಾಗಿ ಮಾಯವಾಯಿತು. ಸನಾತನ ದೈವಿಕ ಮಂತ್ರಗಳಿಗೆ ಬ್ರಹ್ಮಾಂಡದ ಯಾವುದೇ ಲೋಕದಲ್ಲೂ ಅತೀ ದೊಡ್ಡ ರಕ್ಷಣಾ ಶಕ್ತಿ ಇದೆ ಎಂಬುದಕ್ಕೆ ಇದೇ ಸಾಕ್ಷಿ. ಆ ಕತ್ತಲೆಯನ್ನು ಗೆದ್ದು ಇನ್ನೂ ಕೆಲವು ಸುಂದರ ಲೋಕಗಳನ್ನು ಸುತ್ತಿ ನಾನು ವಾಪಸ್ ನನ್ನ ಭೌತಿಕ ದೇಹವನ್ನು ಪ್ರವೇಶಿಸಿದೆ. ವೀಕ್ಷಕರೇ, ಇನ್ನು ನನ್ನ 3ನೇ ಪ್ರಯಾಣದ ಅನುಭವವನ್ನು ಹೇಳುತ್ತೇನೆ. ಇದು ಇವೆಲ್ಲಕ್ಕಿಂತ ವಿಭಿನ್ನವಾದದ್ದು, ಅತ್ಯಂತ ಆಳವಾದದ್ದು ಮತ್ತು ಬ್ರಹ್ಮಾಂಡದ ಪರಮೋಚ್ಚ ರಹಸ್ಯವನ್ನು ನನಗೆ ಕಣ್ಣಾರೆ ತೋರಿಸಿಕೊಟ್ಟಂಥದ್ದು. ಅಂದು ಭಾನುವಾರವಾಗಿತ್ತು ವೀಕ್ಷಕರೇ. ಎಂದಿನಂತೆ ಮುಂಜಾನೆ ನಾನು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮುಗಿಸಿ ನಾನು ನನ್ನ ಮಗ ಮಲಗಿದ್ದ ಕೋಣೆಗೆ ಬಂದು ಅವನ ಪಕ್ಕದಲ್ಲಿ ಮಲಗಿದೆ. ಅವತ್ತು ಭಾನುವಾರವಾದ್ದರಿಂದ ಅವನು ಸ್ಕೂಲಿಗೆ ಹೋಗುವ ಹರಿಬರಿ ಇರಲಿಲ್ಲ. ಹಾಗಾಗಿ ನನಗೆ ಫ್ರೀ ಟೈಮ್ ಇದ್ದಿದ್ದರಿಂದ ಅವನ ಪಕ್ಕದಲ್ಲಿ ಹೋಗಿ ಮಲಗಿದೆ. ನನಗೆ ನಿದ್ದೆ ಬಂದಿರಲಿಲ್ಲ, ಆದರೆ ದೇಹ ಸಂಪೂರ್ಣವಾಗಿ ನಿಶ್ಚಲವಾಗಿ ಒಂದು ಅಪರೂಪದ ಅರೆಪ್ರಜ್ಞಾವಸ್ಥೆಯ ಸ್ಥಿತಿ ತಲುಪಿತ್ತು. ನನ್ನ ಕಣ್ಣುಗಳು ಮುಚ್ಚಿದ್ದವು, ಆದರೆ ಇದ್ದಕ್ಕಿದ್ದಂತೆ ಇಡೀ ಪ್ರಪಂಚದ ಸದ್ದು ಸಂಪೂರ್ಣವಾಗಿ ನಿಂತು ಹೋಯಿತು. ಗಾಳಿಯ ಸದ್ದಿರಲಿಲ್ಲ, ಉಸಿರಾಟದ ಸದ್ದಿರಲಿಲ್ಲ. ಕೊನೆಗೆ ನನ್ನ ಹೃದಯದ ಬಡಿತದ ಸದ್ದು ಕೂಡ ನಿಶ್ಶಬ್ದವಾಗಿತ್ತು. ಆ ಪರಮ ನಿಶ್ಶಬ್ದದ ಮಧ್ಯೆ ನನ್ನ ಪ್ರಜ್ಞೆಯು ಒಂದು ನಿಗೂಢವಾದ ದೀರ್ಘ ಸುರಂಗದ ಒಳಗೆ, ಅಂದರೆ ದ ಆಸ್ಟ್ರಲ್ ಟನಲ್, ಅದರ ಒಳಗೆ ಅತ್ಯಂತ ವೇಗವಾಗಿ ಎಳೆಯಲ್ಪಟ್ಟಿತು. ನಾನು ಆ ಸುರಂಗದ ಒಳಗೆ ತೇಲುತ್ತಾ ವೇಗವಾಗಿ ಮುಂದೆ ಹೋಗುತ್ತಿದ್ದೆ. ಅದರ ವೇಗ ಎಷ್ಟಿತ್ತು ಎಂದರೆ ಬೆಳಕಿನ ವೇಗಕ್ಕಿಂತಲೂ ಅತಿಯಾದ ವೇಗವಿತ್ತು. ಅದನ್ನು ನನಗೆ ಖಂಡಿತ ಶಬ್ದದಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ವೀಕ್ಷಕರೇ. ಅಷ್ಟರಲ್ಲಿ ನನ್ನ ಕಣ್ಣೆದುರು ಒಂದು ಮಸುಕಾದ, ಅಂದರೆ ಬ್ಲರ್ ಬೆಳಕು ಕಾಣಿಸಿತು. ನಾನು ಆ ಬೆಳಕಿನ ತೀರಾ ಹತ್ತಿರ ಹೋದ ತಕ್ಷಣ ಆ ಬೆಳಕನ್ನು ಸೀಳಿಕೊಂಡು ಪ್ರಕೃತಿ ನನ್ನ ಮುಂದೆ ಮತ್ತೊಂದು ಸುರಂಗದ ದಾರಿಯನ್ನು ತೆರೆಯಿತು. ನಾನು ಆ 2ನೆಯ ಸುರಂಗದ ಒಳಗೂ ಸಾಗತೊಡಗಿದೆ. ಮತ್ತೆ ಮುಂದೆ ಬೆಳಕು, ಮತ್ತೆ ಮುಂದೆ ಸುರಂಗ. ಹೀಗೆ ಒಂದಾದ ನಂತರ ಒಂದರಂತೆ ಆಯಾಮಗಳನ್ನು ದಾಟುತ್ತಾ ಕೊನೆಗೆ ಒಂದು ಕ್ಷಣ ಇಡೀ ಬ್ರಹ್ಮಾಂಡವೇ ನಿಂತು ಹೋಯಿತು. ಅಲ್ಲಿ ಯಾವುದೇ ಸುರಂಗ ಇರಲಿಲ್ಲ, ಯಾವುದೇ ಬೆಳಕು ಇರಲಿಲ್ಲ, ಕತ್ತಲೂ ಇರಲಿಲ್ಲ, ಯಾವುದೇ ಶಬ್ದವಿರಲಿಲ್ಲ. ಇಡೀ ಪ್ರಜ್ಞೆ ಸಂಪೂರ್ಣ ಶೂನ್ಯದಲ್ಲಿ ಕರಗಿ ಹೋಗಿತ್ತು. ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಇದನ್ನು ಮಹಾಶೂನ್ಯ ಲೋಕ ಎಂದು ಕರೆಯಲಾಗುತ್ತದೆ.
ಯಾವಾಗ ಮನುಷ್ಯನ ಮೆದುಳಿನ ಎಲ್ಲ ಲೌಕಿಕ ಆಲೋಚನೆಗಳು, ಆಸೆಗಳು, ಅಹಂಕಾರಗಳು ಸಂಪೂರ್ಣವಾಗಿ ಕರಗಿ ಶೂನ್ಯವಾಗುತ್ತವೆಯೋ ಆಗ ಮಾತ್ರ ಆತ್ಮಕ್ಕೆ ಈ ಸ್ಥಿತಿಯ ದರ್ಶನವಾಗುತ್ತದೆ. ಅದು ಸೃಷ್ಟಿ ಮತ್ತು ಲಯದ ಮಧ್ಯೆ ಇರುವ ಬ್ರಹ್ಮಾಂಡದ ಮೂಲ ಗರ್ಭ. ಅಲ್ಲಿ ನಾನೊಬ್ಬಳೇ ಇದ್ದೆ. ಆದರೆ ನನಗೆ ಒಂಟಿತನ ಅನ್ನಿಸಲಿಲ್ಲ. ಬದಲಾಗಿ ಕೋಟಿ ಜನ್ಮಗಳ ದಣಿವು ಆ ಕ್ಷಣದಲ್ಲಿ ಮಾಯವಾಗಿ ಎಂದೂ ಸಿಗದ ಪರಮ ಶಾಂತಿ ನನ್ನನ್ನು ಆವರಿಸಿಕೊಂಡಿತು. ಆ ಪರಮ ಶೂನ್ಯತೆಯ ಆನಂದವನ್ನು ಅನುಭವಿಸಿದ ನಂತರ ಬ್ರಹ್ಮಾಂಡದ ನಿಯಮದಂತೆ ನನ್ನ ಪ್ರಜ್ಞೆಯು ಮತ್ತೆ ನನ್ನ ಭೌತಿಕ ಶರೀರಕ್ಕೆ ವಾಪಸ್ ಬಂದು ಸೇರಿತು. ನಾನು ಕಣ್ಣು ತೆರೆದಾಗ ನನ್ನ ಕಣ್ಣುಗಳಿಂದ ತಾನಾಗಿಯೇ ಆನಂದ ಬಾಷ್ಪ ಹರಿಯುತ್ತಿತ್ತು. ಇದು ಕೇವಲ ಕಲ್ಪನೆಗಳಲ್ಲ ಮಿತ್ರರೇ. ನಮ್ಮ ಭೌತಿಕ ದೇಹವನ್ನು ದಾಟಿ ಬದುಕಿರುವಾಗಲೇ ನಾವು ಕಾಣಬಹುದಾದ ಪರಮ ಸತ್ಯಗಳು. ವೀಕ್ಷಕರೇ, ನನಗೆ ತೋಚಿದ ರೀತಿಯಲ್ಲಿ ನಾನು ನನ್ನ ಅನುಭವಗಳನ್ನು ಪದಗಳ ರೂಪದಲ್ಲಿ ನಿಮ್ಮ ಮುಂದೆ ತರಲು ಪ್ರಯತ್ನಿಸಿದ್ದೇನೆ. ನಿಮಗೆ ನನ್ನ ಈ ಅನುಭವ ಹೇಗೆ ಅನ್ನಿಸಿತು? ಈ ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸಿತು? ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ವೀಕ್ಷಕರೇ, ಮುಂದಿನ ಎಪಿಸೋಡ್ನಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ನೀವೆಲ್ಲರೂ ಬಯಸಿದಂತೆ ಧ್ಯಾನವನ್ನು ಮಾಡುವ ಸರಿಯಾದ ಮಾರ್ಗ ಹೇಗೆ ಮತ್ತು ಸದಾ ನಮ್ಮನ್ನು ಕಾಡುವ ನೆಗೆಟಿವ್ ಥಾಟ್ಸಿಂದ ನಾವು ಸಂಪೂರ್ಣವಾಗಿ ಹೊರಗೆ ಬರುವುದು ಹೇಗೆ, ಇದರ ಬಗ್ಗೆ ನಾನು ಆಳವಾದ ಮಾಹಿತಿಯನ್ನು, ಕುತೂಹಲಕಾರಿ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ನಿಮ್ಮಲ್ಲಿ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ನಲ್ಲಿ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.